ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಶ್ರೀ ಬ್ರಹ್ಮ ಬೈದರ್ಕಳ ಗರೋಡಿ ಮೂಡನಿಡಂಬೂರು ಇದರ ಜೀರ್ಣೋದ್ಧಾರ ಮತ್ತು ಪುನಃ ಪ್ರತಿಷ್ಠೆಯ ಅಂಗವಾಗಿ ಮುಷ್ಟಿ ಕಾಣಿಕೆ ಸಮರ್ಪಣೆಯ ಕಾರ್ಯಕ್ರಮ ಭಾನುವಾರ ಜರುಗಿತು. ಶ್ರೀ ಬ್ರಹ್ಮ ಬೈದರ್ಕಳ ಗರೋಡಿಯಲ್ಲಿ ಬೆಳಗಿನ ಪೂಜೆಯ ಬಳಿಕ ಮುಷ್ಟಿ ಕಾಣಿಕೆಯ ಸಮರ್ಪಣೆ ಆರಂಭಗೊಂಡಿತು. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕ ಯಶ್ಪಾಲ್ ಸುವರ್ಣ, ಬಿಜೆಪಿ ಮುಖಂಡ ಉದಯ್ ಕುಮಾರ್ ಶೆಟ್ಟಿ, ಸಹಕಾರಿ ಧುರೀಣ ಜಯಕರ್ ಶೆಟ್ಟಿ ಇಂದ್ರಾಳಿ, ಉದ್ಯಮಿ ಹರಿಯಪ್ಪ ಕೋಟ್ಯಾನ್ ಸೇರಿದಂತೆ ಗಣ್ಯರು, ಊರ ಭಕ್ತರು ಮುಷ್ಟಿ ಕಾಣಿಕೆಯನ್ನು ಸಮರ್ಪಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಮಾತನಾಡಿ, ನನ್ನ ವಿಧಾನಸಭಾ ವ್ಯಾಪ್ತಿಯಲ್ಲಿ ಈ ಬಾರಿ ಹಲವು ಗರೋಡಿಗಳ ಜೀರ್ಣೋದ್ಧಾರ ಕಾರ್ಯ ಯಶಸ್ವಿಯಾಗಿ ನಡೆದಿದೆ. ಮೂಡನಿಡಂಬೂರಿನ ಈ ಗರೋಡಿ ಅತ್ಯಂತ ಹಳೆಯ ಗರೋಡಿಯಾಗಿದ್ದು, ನನ್ನ ವೈಯಕ್ತಿಕ ಹಾಗೂ ಸರ್ಕಾರದ ನೆಲೆಯಲ್ಲಿ ಗರೋಡಿ ನಿರ್ಮಾಣ ಕಾರ್ಯಕ್ಕೆ ಸಹಕಾರ ನೀಡುತ್ತೇನೆಂದು ಭರವಸೆ ನೀಡಿದರು. ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ರಾಜ್ ಕಾಂಚನ್, ಸಹಕಾರಿ ಧುರೀಣ ಮತ್ತು ಬಡಗಬೆಟ್ಟು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಈ ಸಂದರ್ಭದಲ್ಲಿ ಮಾತನಾಡಿದರು. ವೇದಿಕೆಯಲ್ಲಿ ಅದಿತಿ ಬಿಲ್ಡರ್ಸ್ನ ಮಾಲಕ ರಂಜನ್, ಬಿಜೆಪಿ ಮುಖಂಡ ಉದಯ್ ಕುಮಾರ್ ಶೆಟ್ಟಿ, ನಗರಸಭೆಯ ಮಾಜಿ ಅಧ್ಯಕ್ಷ ಪ್ರಭಾಕರ ಪೂಜಾರಿ, ಪ್ರಕಾಶ್ ಕೋಟ್ಯನ್, ಸುಪ್ರಸಾದ್ ಶೆಟ್ಟಿ, ಸೂರ್ಯೋದಯ್ ಪೆರಂಪಳ್ಳಿ, ಹರೀಶ್ ಕರ್ಕೇರ, ನಾರಾಯಣ ಜೊತ್ತನ್ನ, ಮೀನಾಕ್ಷಿ ಮಾಧವ ಬನ್ನಂಚೆ, ವಿಠಲ್ ಶೆಟ್ಟಿ, ಗರೋಡಿ ಆಡಳಿತ ಮುಖ್ಯಸ್ಥರಾದಂತಹ ಪ್ರಭಾತ್ ಶೆಟ್ಟಿ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಟಿಜಿ ಹೆಗ್ಡೆ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸಂದೀಪ್ ಸನಿಲ್, ಕೋಶಾಧಿಕಾರಿ ಹರೀಶ್ ಪೂಜಾರಿ ಸೇರಿದಂತೆ ವಿವಿಧ ಸಮಿತಿಯ ಪದಾಧಿಕಾರಿಗಳು, ನೂರಾರು ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸುಮಾರಿನ ಸ್ಥಾನಗಳು ದೇವರನ್ನು ಇಚ್ಛೆ ಇಟ್ಟಿನ ಪ್ರಕಾರ ಎಲ್ಲ ಕೈಗಳು ಜೀರ್ಣೋದ್ಧಾರ ಆಗಬೇಕು, ಸಂದರ್ಭ ಆಗಬೇಕು, ಕಾಲ ಕೊಡಬೇಕು. ಇಡೀ ಊರ್ದಾಗ ಒಗ್ಗಟ್ಟು ಮೂಲಕ ಇಲ್ಲಿ ಗರಡಿಗಳು ಹೊಸ ರೂಪ ಕೊಟ್ಟಿದ್ದರಿಂದ ಇಲ್ಲಿ ಕೆಲಸ ಕ್ರಮ ಮಾಡ್ತಿರೋ ಸಾಧ್ಯ. ಸುಮಾರು 5 ಕೋಟಿ ವೆಚ್ಚದ ಒಂದು ಜೀರ್ಣೋದ್ಧಾರದ ಕಾರ್ಯ ಬಂದಾಗ ಸುಲಭದ ವಿಚಾರ ಬಂದಾಗ ಇಲ್ಲಿ ಊರದ ದೇವಸ್ಥಾನ ಜೀರ್ಣೋದ್ಧಾರ ಬಂದಾಗ ಆ ಊರದ ಶ್ರೀಮಂತಿಗೆ ತೋರಿಸಬೇಕು. ಬಂದಾಗ ಬೇರೆ ವಿಧವಾದ ರೀತಿಯಲ್ಲಿ ಆ ಊರದಾಗಲಿಗೆ ಅನುಗ್ರಹ ಮಾಡ್ತದೆ ಅಕಡ ಕೈ ಇಲಾಖೆ ಸಹಕಾರ ಮಾಡ್ಕೊಂಡು ವ್ಯವಸ್ಥೆ ಮಾಡ್ತಾರೆ. ಶ್ರೀ ಈ ಬಂದಂತೆ 3 ಶ್ರೀಮಂತಿಗೆ ಒಗ್ಗಟ್ಟನ್ನು ತೋರಿಸಿದ ಕೆಲಸ ಈ ಒಂದು ಜೀರ್ಣೋದ್ಧಾರದ ಮೂಲಕ ಅನುಕೂಲತೆ ಈ ಪ್ರಕಾರ ಮತ್ತೆಲ್ಲ ಈ ಕರುಣದ ಸಹಕಾರ ಮಾಡುವ ಮೂಲಕ ಈ ಊಟ ಈ ಗರಡಿ ಇಂಟರ್ನೆಟ್ ನಿರ್ಮಾಣ ಮಾತೆಲ್ಲ ಸಹಕಾರ ಮಾಡಿಕೊಡೋದ್ರೆ ವಿನಂತಿ ಆಪತ್ತಿನ ಕುರಿತು ಸಹಕಾರ ಕೊಡುವಂತೆ ಯಾರಿಗೆ ಸಂದರ್ಭದಲ್ಲಿ ಈ ಗ್ರಾಮದ್ದು ಎಲ್ಲ ಹುಡುಗಿನ ಹುಡುಗಿನ ಬಡವರಿಗಿರೋ ಗ್ರಾಮ. ಆದರೆ ಈ ಗ್ರಾಮಗಳು ಎಲ್ಲ ಕರ್ಮಭೂಮಿ, ಎಲ್ಲ ಆಫೀಸ್ ಈ ಗ್ರಾಮಗಳು ಅಂತ ಎಲ್ಲ ಯಾರೆಲ್ಲ ಈ ಗರಡಿಗೆ ಸಂಬಂಧಪಟ್ಟಿದ್ದಾಯಿ ಅದೇ ಅಂತ ಅಂದ್ರೆ ಬಯತು ನಮ್ಮ ಮೂರಲ್ಲಿ ಗ್ರಾಮಗಳು ಎಲ್ಲ ಕಾರ್ಯಕ್ರಮದ ಕಚೇರಿ ಅಂತ ಎಲ್ಲ ಭಾರಿ ಖುಷಿ. ಎಲ್ಲ ಕರ್ಮಭೂಮಿಗಳು ಎಲ್ಲ ಗರಡಿ ಜೀರ್ಣೋದ್ಧಾರ ಒಂದು ನಮ್ಮ 3 ಗರಡಿ ನಮ್ಮ ಒಂದು ಗಂಟೆ ಕಾರ್ಯಕ್ರಮ ಸೇರಿದ್ರು. 15 ಕಾರ್ಯಕ್ರಮ ಸೇರಿದ ಒಂದು ಇಡಿದ ಕಾರ್ಯಕ್ರಮ ನಮ್ಮ ಸೇರಿದ ಮಾತ್ರ ಸಮುದಾಯ ಹಿಂದುಳಿದ ವರ್ಗದಲ್ಲಿ ದೇವರೆಂದು ದೈವ ಮುಖ್ಯ. ನಮ್ಮ ವರ್ಗದ ಕಾಕಂದಿಗಳು ದೇವರುಗಳ ಅನುಗ್ರಹ ಬಂದ ನಮ್ಮ ಒಂದು ಸೇರಿದ ಫಸ್ಟ್ ದೈವರಿಗೆ ನಮ್ಮ ಪ್ರಾರ್ಥನೆ ಪ್ರತ್ಯೇಕ ದೇವಸ್ಥಾನ ನಮ್ಮಲ್ಲಿ ಗ್ರಾಮ ಕರಾವಳಿ ಪ್ರದೇಶದ ಜನರು ಅಂಜನೆ ಕಾರ್ಯಗಳು ಭಾಗವಹಿಸಿನ ಅವಕಾಶ ನೀಡಿಕೊಡ್ತೇವೆ. ಪಣವು ಏಕಿತ್ತಂತ ಈ ದೇವಸ್ಥಾನ ಕಟ್ಟೆಗೆ ಹಾಕುತ್ತೆ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಭಾಗವಹಿಸಲಾಗುತ್ತೆ. ದೈವ ದೇವರ ಸಂಕಲ್ಪ ಏನಾದ್ರು ಆ ಪ್ರಕಾರನೇ ಇಲ್ಲಿ ನಮ್ಮ ಜೀವಿತಗಳು ನಮಗೆ ಮಾತ್ರ ಒಂದು ಅವಕಾಶ ಕೊಡ್ತೇವೆ. ವಿಶೇಷವಾದ ಉಡುಪಿದ ನಗರದ ಹೃದಯ ಭಾಗ ಮತ್ತು ಪುರಾತನ ಇದು ದೇವಸ್ಥಾನ ಮಲ್ಲ ಭಕ್ತರನ್ನ ಇದು ನಂಬಿಕೆ ವಿಶ್ವಾಸದ ಇದು ಶ್ರದ್ಧಾ ಭಕ್ತಿದ ಕೇಂದ್ರ ಇದು ಮಾತ್ರ ಜನ ಸೇರ್ತದೆ. ಪ್ರಸಾದ್ ಕಾಂಚನ ವಿಚಾರ ಪಟ್ಟಿದೆ ಪಟ್ಟ ಮುಷ್ಟಿ ಕಾಣಿಕೆದ ವಿಚಾರ ಈಗ ಪಟ್ಟ ಇಲ್ಲಿ ಖಾಲಿ ಪಣವು ಕೊಡ್ತೀನಿ ಮಾತ್ರ ಅಶುದ್ಧ ನೀರು ಬರ್ತದೆ. ಎಂಕಲಿಗೆ ಪ್ರತಿ ಸಲ ಬೈದಲ್ಲ ಅಪ್ಪಣ ಹೊಂದಿರ್ತದೆ. ಆಮೇಲೆ
ಅಶುದ್ಧ ಆಗೋದು ಆ ರೀತಿ ಪೋಯಿನ ನೇಮೋಡು ಈ ವರ್ಷದ ವರ್ಷದ ನೇಮೋಡು ನಿರ್ಧಾರ ಮಾಡ್ತದೆ ಪೂರ್ಣ ಪ್ರಮಾಣದ ಜೀರ್ಣೋದ್ಧಾರ ಮಾಡ್ಬೇಕಾಗ್ತದೆ ನಿರ್ಧಾರ ಮಾಡ್ತದೆ ಅಂಚೆನೆ ಆಯ್ತು ತಕ್ಕ ಹೋಲಿಸಲೇಕ 11 ಗ್ರಾಮಕ್ಕೆ ಹೋದು 11 ಗ್ರಾಮದ ಎಂಟು ಮೀಟಿಂಗ್ ಮಾಡ್ತದೆ 11 ಗ್ರಾಮದ ಅಲ್ಪ ಅಲ್ಪದ ಸಮಿತಿ ಮಾಡ್ತದೆ ಅಲ್ಪ ಗೌರವಾಧ್ಯಕ್ಷರ ಪತ್ತಿನ ಸಂಚಾಲಕರ ಪತ್ತಿನ ಕಲಾಕಲ ಮತ್ತೊಂದು ಎಂಟು ಈ ಕಾರ್ಯಗಳು ಸ್ಟಾರ್ಟ್ ಇದು ಮಾಡ್ತಾ ಮಸ್ತ್ ನಿವೃತ್ತಿ ಮಾಡ್ತಿರ್ತದೆ ಆ ನಿವೃತ್ತಿ ಪೂರ ಕೋಡಿಗೆ ಅಂತ ನಾನು ತುಂಬುಗೆ ಅಂತೆಲ್ಲ ಪ್ರೋಗ್ರಾಮ್ ಏನೋ ಒಂದು ಪಟ್ಟಕ ಕಾರ್ಯಕ್ರಮದ ಒಂದು ಪಟ್ಟಕ LNG ಉದಯ 15 ತಾರೀಕಿಗೆ ದರ್ಶನ ಒಂದು ನಾಳೆ ಸಂಕೋಚ ದುಂಬು ದರ್ಶನ